ಅಕ್ರಮ ರೆಸಾರ್ಟ್ಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ಮೈಸೂರಿನ ಕಬಿನಿ ಹಿನ್ನೀರಿನ ರೆಸಾರ್ಟ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪರಿಸರ ಸೂಕ್ಷ್ಮ ಪ್ರದೇಶ, ಸರ್ಕಾರಿ ಜಾಗದಲ್ಲಿ ಆಗಿರುವಂತಹ ಒತ್ತುವರಿ. ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ರೆಸಾರ್ಟ್ಗಳ ನಿರ್ಮಾಣವನ್ನು ಮಾಡಲಾಗಿತ್ತು. ಆ ಎಲ್ಲ ರೆಸಾರ್ಟ್ಗಳಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣವಾಗಿರುವಂತಹ ಬೃಹತ್ ಕಟ್ಟಡಗಳು, ಇನ್ನು ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂಥದಕ್ಕೆ ತೆರವಿಗೆ ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಕಬಿನಿ ಸೇವ್ಸ್ ತಂಡದಿಂದ ಹೋರಾಟವನ್ನು ಮಾಡಲಾಗಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ನಲ್ಲಿ ಸಂಪೂರ್ಣ ವಿವರವಾದಂತಹ ವರದಿಯನ್ನು ಬಿತ್ತರಿಸಲಾಗಿತ್ತು. ಯಾವಾಗ ನ್ಯೂಸ್ ಫಸ್ಟ್ನಲ್ಲಿ ಈ ವರದಿ ಬಿತ್ತರಾಗುತ್ತೋ ಆಗ ತಹಶೀಲ್ದಾರ್ರಿಂದ ನೋಟಿಸ್ ಜಾರಿಯಾಗುತ್ತೆ. ಶೀಘ್ರದಲ್ಲೇ ವರದಿಯನ್ನು ನೀಡುವಂತೆ ತಹಶೀಲ್ದಾರ್ ಶ್ರೀನಿವಾಸ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್. ನೀವು ಕಬಿನಿ ಭಾಗದಲ್ಲಿ ಹೋದರೆ ಕಬಿನಿಯ ಹಿನ್ನೀರಿನಲ್ಲಿ ತುಂಬ ರೆಸಾರ್ಟ್ಗಳು ತಲೆ ಎತ್ಕೊಂಡ್ಬಿಟ್ಟಿದ್ದಾವೆ, ಹೋಮ್ ಸ್ಟೇಗಳು ತಲೆ ಎತ್ಕೊಂಡ್ಬಿಟ್ಟಿದ್ದಾವೆ. ಅಲ್ಲಿ ಎಲ್ಲವೂ ಸಹ ಸರ್ಕಾರಿ ಜಾಗಗಳದು. ಆ ಸರ್ಕಾರಿ ಜಾಗಗಳಲ್ಲೂ ಸಹ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ಅದಾದಮೇಲೆ ಭೂಮಿಯನ್ನು ಒತ್ತುವರಿ ಮಾಡೋದು, ಅಲ್ಲಿ ಪ್ರಾಣಿಗಳು ಸಾಮಾನ್ಯವಾಗಿ ಬರ್ತವೆ. ಈಗ ಕಾಡಾನೆಗಳು ಅಲ್ಲಿ ನೀರನ್ನು ಕುಡಿಯೋದಕ್ಕೆ ಬರ್ತವೆ. ಆ ಎಲ್ಲ ಭೂಮಿಯೂ ಸಹ ಕಬಿನಿಯ ಹಿನ್ನೀರಿನಲ್ಲಿರುವಂತಹ ಜಾಗಗಳವು. ಜೊತೆಗೆ ಹೋಮ್ ಸ್ಟೇಗಳನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಅಲ್ಲಿ ಕಮರ್ಷಿಯಲ್ ವಿಚಾರವಾಗಿರಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ವ್ಯವಹಾರ ನಡೀತಾ ಇದೆ. ಇಂತಹ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ರೆಸಾರ್ಟ್ಗಳ ವಿಚಾರವಾಗಿ ಈಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇನ್ನು ಆಪ್ತ ಕಾರ್ಯದರ್ಶಿ, ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ರೆಸಾರ್ಟು ಅಲ್ಲಿದೆ ಅನ್ನುವಂತಹ ವಿಚಾರ, ಆ ಒಂದು ರೆಸಾರ್ಟಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ. ತಹಶೀಲ್ದಾರ್ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ಲ ರೆಸಾರ್ಟ್ಗಳಿಗೆ ಯಾವೆಲ್ಲ ಅಕ್ರಮವಾಗಿ ಕಟ್ಟಲಾಗಿದೆ, ಯಾವೆಲ್ಲ ಅಂದರೆ ಸರ್ಕಾರಿ ಭೂಮಿಯಲ್ಲಿ ಕಟ್ಟಲಾಗಿದೆ. ಕಬಿನಿಯ ಹಿನ್ನೀರಿನಲ್ಲಿ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಕಬಿನಿಯ ಹಿನ್ನೀರು ಪೂರ್ತಿಯ ರೆಸಾರ್ಟ್ನ ಬಾಗಿಲಿಗೆ ರೀಚ್ ಆಗೋ ಮಟ್ಟಕ್ಕಿರುತ್ತೆ. ಇನ್ನು ಮಳೆಗಾಲ ಬಂತು ಅಂದರೆ ಮಳೆಗಾಲದಲ್ಲಿ ಪೂರ್ತಿಯಾಗಿ ಇದರ ರೆಸಾರ್ಟ್ವರೆಗೆ ನೀರು ಬಂದ್ಬಿಡುತ್ತೆ. ಅಂತಹ ಜಾಗದಲ್ಲಿ ಮಣ್ಣನ್ನು ಎತ್ತರಿಸಿ ಅಲ್ಲಿ ಹೆಚ್ಚಿನ ಮಣ್ಣನ್ನು ಹಾಕಿ ರೆಸಾರ್ಟ್ಗೆ ನೀರು ಬರದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಅಲ್ಲಿ ರೆಸಾರ್ಟನ್ನು ಕಟ್ಟಲಾಗಿದೆ. ಅದರಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯವನ್ನು ಮಾಡುತ್ತಾರೆ. ರೆಸಾರ್ಟ್ಗೆ ನಾನಾ ಭಾಗಗಳಿಂದ ಅಲ್ಲಿ ಸ್ಟೇ ಮಾಡೋದಕ್ಕೆ ಆಬ್ವಿಯಸ್ಲಿ ಅಷ್ಟು ಚೆನ್ನಾಗಿರುವಂತಹ ನೇಚರನ್ನು ಅನುಭವಿಸಬೇಕು ಬಂದಾಗ ಅಲ್ಲಿ ಲಕ್ಷಾಂತರ ರೂಪಾಯಿ ಏನಂತಂದರೆ ಆದಾಯ ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೊಡ್ತಾರೆ. ರವಿ, ಈ ಒಂದು ವಿಚಾರದಲ್ಲಿ ನೋಡ್ತಾ ಹೋದರೆ ನ್ಯೂಸ್ ಫಸ್ಟ್ ವರದಿಯ ಬಿತ್ತರಿದ ನಂತರ ತಹಶೀಲ್ದಾರ್ ಅಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ರೆಸಾರ್ಟನ್ನು ಕಟ್ಟಲಾಗಿತ್ತು, ಎಷ್ಟು ರೆಸಾರ್ಟ್ಗಳಿಗೆ ನೋಟಿಸನ್ನು ಕೊಡಲಾಗಿದೆ? ಜಗದೀಶ್, ಮೈಸೂರು ಜಿಲ್ಲೆ HD ಕೋಟೆ ಹಿನ್ನೀರಿನಲ್ಲಿರುವಂತಹ ಅಂದರೆ ತಾರಕ ಜಲಾಶಯ ಸೇರಿದಂತೆ ಕಬಿನಿ ಹಿನ್ನೀರಿನಲ್ಲಿರುವಂತಹ 20ಕ್ಕೂ ಹೆಚ್ಚು ರೆಸಾರ್ಟ್ಗಳಿಗೆ ಅಕ್ರಮವಾಗಿ ಇದೆಯಾ ಅಥವಾ ಇಲ್ವಾ ಅನ್ನೋ ಕುರಿತಂತೆ ನೋಟಿಸನ್ನು HD ಕೋಟೆಯ ತಹಶೀಲ್ದಾರ್ ಶ್ರೀನಿವಾಸ್ ಅವರು ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ HD ಕೋಟೆ ಹಿನ್ನೀರಿನಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ ಅಂತೇಳಿ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಈ ಒಂದು ರೆಸಾರ್ಟ್ಗಳ ಪೈಕಿ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ, ಇವತ್ತು ಲೋಕಾಯುಕ್ತ ದಾಳಿ ಆಗಿರುವಂತಹ ಸರ್ಫರಾಜ್ ಖಾನ್ ಅವರ ರೆಸಾರ್ಟ್ ಕೂಡ ಇದೆ. ಅವರು ಅದನ್ನ ಹೋಮ್ ಸ್ಟೇ ಅಂತ ಹೇಳಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಕಾಡಂಚಿನ ಪ್ರದೇಶ, ಸೂಕ್ಷ್ಮ ವಲಯ, ಹುಲಿ ಇರುವಂತಹ ಪ್ರದೇಶ ಮತ್ತೆ ಆನೆ ಕಾರಿಡಾರ್ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ನಡೆಸಬಾರ್ದು, ಅಕ್ರಮ ರೆಸಾರ್ಟ್ಗಳನ್ನ ಮಾಡಬಾರ್ದು ಅಂತೇಳಿ ಇದ್ರೂ ಕೂಡ ಅಲ್ಲಿ ಹಲವು ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಿದ್ವು. ಈ ಸಂಬಂಧ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಇದು ಸದನದಲ್ಲೂ ಕೂಡ ಚರ್ಚೆ ಆಗುವಂಥ ಕೆಲಸಕ್ಕೆ ಮುಂದಾಗಿತ್ತು. ಈಗ ಈ ವರದಿಗಳ ಆಧಾರದ ಮೇಲೆ ಸದ್ಯ ಈಗ HD ಕೋಟೆಯ ತಹಶೀಲ್ದಾರ್ ಶ್ರೀನಿವಾಸ್ ಅವರು ವಿವಿಧ ಇಲಾಖೆಗಳಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಾಲಿನ್ಯ ಇಲಾಖೆ, ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ನೋಟಿಸನ್ನು ಜಾರಿ ಮಾಡಿ ಯಾವ ಇಲಾಖೆಗಳಿಂದ ನೋಟಿಸನ್ನು ಪಡೆದುಕೊಂಡಿದ್ದೀರಿ ಅಥವಾ ಯಾರ್ಯಾರಿಗಾದರೂ ನೋಟಿಸನ್ನು ನೀಡಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಿ ಅಂತ ಹೇಳಿ ಕೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಎಲ್ಲ ರೆಸಾರ್ಟ್ಗಳಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿ ನೀವು ಯಾವ ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಂಡಿದ್ದೀರಿ ಅದರ ಮಾಹಿತಿಯನ್ನು ನೀಡಿ, ಜೊತೆಗೆ ಅದರ ಪತ್ರವನ್ನು ನೀಡಿ ಅಂತ ಹೇಳಿ ಅವರು
ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಆ ವರದಿಗಳು ಶೀಘ್ರದಲ್ಲೇ ನೀಡಬೇಕು ಅಂತೇಳಿ ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಅಂದ್ರೆ HD ಕೋಟೆ ಹಿನ್ನೀರಿನಲ್ಲಿ ಇರುವಂತಹ ತಾರಕ ಹಾಗೂ ಕಬಿನಿ ಜಲಾಶಯಗಳ ನೀರಿಗೆ ಹೊಂದಿಕೊಂಡಂತೆ ಅಂದರೆ HFA ಲೆವೆಲ್ 100 ಮೀಟರ್ ಒಳಗೆ ಒಂದಷ್ಟು ರೆಸಾರ್ಟ್ಗಳಿವೆ. ಅವೆಲ್ಲವೂ ಕೂಡ ಅಕ್ರಮ ಅಂತೇಳಿ ಈಗಾಗಲೇ ಕಬಿನಿ ಸೇವ್ ತಂಡದವರು ಸಾಕಷ್ಟು ಹೋರಾಟವನ್ನು ಮಾಡ್ತಿದ್ದಾರೆ. ಇವರು ಪ್ರತಿಭಟನೆಯ ಜೊತೆಗೆ ರಾಜ್ಯ ಚೀಫ್ ಸೆಕ್ರೆಟರಿ ಸೇರಿದಂತೆ ವಿವಿಧ ಇಲಾಖೆಗಳಿಗೂ ಕೂಡ ಪತ್ರವನ್ನು ಬರೆದಿದ್ರು, ಲೋಕಾಯುಕ್ತಕ್ಕೂ ಕೂಡ ಪತ್ರ ಬರೆದಿದ್ರು. ಆ ಲೋಕಾಯುಕ್ತದ ಪತ್ರದ ಒಂದು ಆಧಾರದ ಮೇಲೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿ ಅಂದರೆ ಎಲಿಫೆಂಟ್ ರಿವರ್ ರ್ಯಾಂಚ್ ಅಂದರೆ ತಾರಕ ಹಿನ್ನೀರಿನಲ್ಲಿರುವಂತಹ ಸರ್ಫರಾಜ್ ಖಾನ್ ಅವರ ಆಪ್ತ ಸಹಾಯಕನ ರೆಸಾರ್ಟ್ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಗತ್ಯ ದಾಖಲೆಗಳ ಶೋಧ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಇನ್ನು ಈ ಅಕ್ರಮ ರೆಸಾರ್ಟ್ಗಳಿಂದಲೇ ಹುಲಿಗಳು ಹೊರಗೆ ಬರ್ತಿದ್ವು. ಆ ಕಾರಣಕ್ಕಾಗಿ ಹುಲಿ ದಾಳಿಗಳಾಗಿ ಹಲವರು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಹೀಗಾಗಿ ಅಲ್ಲಿ ಸಫಾರಿ ಬಂದ್ ಮಾಡಬೇಕು ಅಂತ ಹೇಳಿ ಸಫಾರಿಯನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಕಾಕತಾಳೀಯವೋ ಏನೋ ಕಾಣೆ ಸಫಾರಿ ಬಂದ್ ಆದ ಬಳಿಕ ಅಲ್ಲಿ ಹುಲಿ ದಾಳಿ ಕೂಡ ನಿಂತಿದೆ. ಹೀಗಾಗಿ ಈ ಭಾಗದಲ್ಲಿ ಮತ್ತೊಮ್ಮೆ ಸಫಾರಿಯನ್ನ ಆರಂಭಿಸಬೇಡಿ ಅನ್ನೋ ಕೂಗು ಕೂಡ ರೈತರಿಂದ ಮತ್ತು ಸ್ಥಳೀಯ ಜನರಿಂದ ಕೇಳಿ ಬರ್ತಿದೆ. ಇನ್ನು ಇಲ್ಲಿ ನಡೆದಿರುವಂತಹ ಅಕ್ರಮ ರೆಸಾರ್ಟ್ಗಳ ಕುರಿತಂತೆ ಸಮಗ್ರ ತನಿಖೆ ಆಗಬೇಕು. ಯಾವ್ಯಾವ ಅಕ್ರಮ ರೆಸಾರ್ಟ್ಗಳಿವೆ ಅವೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡಬೇಕು ಅನ್ನೋದು ಕಬಿನಿ ಸೇವ್ ತಂಡದ ಆಗ್ರಹ ಆಗಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.